ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ. ಸಾರಿ, ಕೆಲವು ದಿವಸದಿಂದ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಿಕ್ಕೆ ಆಗಿರಲಿಲ್ಲ. ಹೀಗೆ ಮುಂದುವರಿಸ್ತಾ ಇದ್ದೇನೆ. ಈಗ ಎಕ್ಸಸೈಸ್ 1.1 ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್, ಸೆಕೆಂಡ್ PUC ಮ್ಯಾಥ್ಸಿನ ಫಸ್ಟ್ ಚಾಪ್ಟರ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನಲ್ಲಿ ಎಕ್ಸಸೈಸ್ 1.1ಅಲ್ಲಿ ಪ್ರಾಬ್ಲಮ್ ನಂಬರ್ 6 ನೋಡೋಣ. ಓಕೆ, ಸೊ ವಿಲ್ ಗೋ ಅಹೆಡ್. Show that the relation in set 1, 2, 3 given by R is equal to, so R is the relation, the given set is 1, 2, 3, is symmetric but neither reflexive nor transitive. So ಹಾಗಾಗಿ ಒಂದು ಸೆಟ್ ಅನ್ನು ಕೊಟ್ಟಿದ್ದಾರೆ 1, 2, 3 ಅಂತ. ಆ ಸೆಟ್ಟಲ್ಲಿ ರಿಲೇಷನ್ ಕೊಟ್ಟಿದ್ದಾರೆ. ದಿಸ್ ಇಸ್ ದ ಗಿವನ್ ರಿಲೇಷನ್, ಡಿಫೈನ್ಡ್ ರಿಲೇಷನ್. ಸೊ ಅದರಲ್ಲಿ ಇದು ಸಿಮೆಟ್ರಿಕ್ ಆಗಿದೆ, ಆದರೆ ರಿಫ್ಲೆಕ್ಸಿವ್ ಮತ್ತು ಟ್ರಾನ್ಸಿಟಿವ್ ಅಲ್ಲ ಅಂತ ನಾವು ಪ್ರೂವ್ ಮಾಡಬೇಕಾಗಿದೆ. ಅಂದರೆ ಆಲ್ರೆಡಿ ಆನ್ಸರ್ ಇಸ್ ಗಿವನ್. ಆನ್ಸರ್ಗೆ ಗಿವನ್ ಅಂದರೆ ಏನರ್ಥ, ಇದರ ಈ ಸೆಂಟೆನ್ಸಲ್ಲಿ ಕರೆಕ್ಟಾಗಿ ಓದಿ ಗೊತ್ತಾಗುತ್ತೆ. ಸಿಮೆಟ್ರಿಕ್ ಇದೆ, ರಿಫ್ಲೆಕ್ಸಿವ್ ಮತ್ತು ಟ್ರಾನ್ಸಿಟಿವ್ ಇಲ್ಲ. ಸೊ ಆ ಕಂಡೀಷನ್ಗಳನ್ನು ನಾವು ಚೆಕ್ ಮಾಡಿದರೆ ಹೋಗೋದಾಗುತ್ತೆ. ವೆರಿ ಸಿಂಪಲ್. ಸೊ ಇದು ನೋಡೋಣ. ಸೊ ರಿಫ್ಲೆಕ್ಸಿವ್ಗೆ ಏನು ಕಂಡೀಷನ್ನು? ಫಸ್ಟ್ ಒನ್, ರಿಫ್ಲೆಕ್ಸಿವ್ಗೆ ಕಂಡೀಷನ್ ಇಸ್ A, A. ಓಕೆ, ದ ಎಲಿಮೆಂಟ್ ಶುಡ್ ಹ್ಯಾವ್ ಇಟ್ಸ್ ಓನ್ ಇಮೇಜ್ ಅಲ್ವಾ. A, A ಶುಡ್ ಬಿಲಾಂಗ್ ಟು R ಅಲ್ವಾ. ಸೊ ಈ ಥರ ಇದ್ದರೆ A, A ಬಿಲಾಂಗ್ಸ್ ಟು R ಇದ್ದರೆ ದೆನ್ ಇಟ್ ಈಸ್ ರಿಫ್ಲೆಕ್ಸಿವ್ ಅಂತ ಹೇಳ್ತೀವಿ. ಇಲ್ಲ ಆ ಥರ ಇದೆಯಾ ಅಂದರೆ 1, 1 ಈ ಥರ ಇದೆಯಾ ಅಂತ ನೋಡಬೇಕು. 1, 1 ಇದೆಯಾ ಅಂತ ನೋಡಬೇಕು. ಸೊ ಆ ಥರದ್ದು ಇಲ್ಲ. ಯಾಕಂದರೆ ಸೆಟ್ಟಲ್ಲಿರೋದು 1, 2, 3, 1, 1 ಇರಬೇಕು, ಯಾವುದೆಲ್ಲ ಇರಬೇಕು, 1, 1 ಇರಬೇಕು, 2, 2 ಇರಬೇಕು, ಮತ್ತು 3, 3 ಇರಬೇಕಾಗಿತ್ತು, ಆದರೆ ಇಲ್ಲ ಅಲ್ವಾ. ಸೊ ಹಾಗಾಗಿ ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್. ಇದು ಒಂದೇ ವಿಚಾರ. ಆಮೇಲೆ ಎರಡನೇದು ಸಿಮೆಟ್ರಿಕ್ ಚೆಕ್ ಮಾಡೋಣ. ಸಿಮೆಟ್ರಿಕಲ್ ಏನು? ತುಂಬ ಸಿಂಪಲ್ ಆಗಿದೆ. ಸಿಮೆಟ್ರಿಕಲ್ ಏನು ನಾವು ನೋಡಬೇಕಾದೇನು? A, B, ಸಪೋಸ್ ದಿಸ್ ಬಿಲಾಂಗ್ಸ್ ಟು R ಅಂದರೆ A, B ಫಾರ್ಮ್ಯಾಟಲ್ಲಿ ಇದ್ದರೆ ರಿಲೇಷನಲ್ಲಿ ಎಲಿಮೆಂಟ್ಸ್ಗಳು, B, A ಶುಡ್ ಆಲ್ಸೋ ಬಿಲಾಂಗ್ ಟು R ಅಲ್ವಾ. ಅಷ್ಟೇ ಸಿಂಪಲ್. ಸೊ ಹಾಗಾಗಿ 1, 2 ಇದೆ. ಸೊ 2, 1 ಇದೆಯಾ? ಎಸ್ ಇದೆ. ಹಾಗಾಗಿ ಇಟ್ ಈಸ್ ಸಿಮೆಟ್ರಿಕ್. ಎಸ್, ಇಟ್ ಈಸ್ ಸಿಮೆಟ್ರಿಕ್ ಅಲ್ವಾ. ಆಗುತ್ತೆ. ಇಷ್ಟೇ ಅಲ್ಲಿ ಚೆಕ್ ಮಾಡಬೇಕಂತ. ಮತ್ತು ಇನ್ನೊಂದು ಟ್ರಾನ್ಸಿಟಿವ್ ನೋಡಬೇಕಾದ ನಾವು. ಟ್ರಾನ್ಸಿಟಿವ್, ಸೊ ಟ್ರಾನ್ಸಿಟಿವ್ ಇದೆಯಾ ಇಲ್ಲ ಅಂತ ನೋಡಬೇಕು. ಸೊ ಟ್ರಾನ್ಸಿಟಿವ್ ನೋಡಬೇಕಿದ್ರೆ ಈ ರಿಲೇಷನ್ ನೋಡಿದರೆ ಆಯ್ತು ಅಷ್ಟೇ. ಸೊ ಅಲ್ಲಿ ಏನಿರಬೇಕು? A, B ಶುಡ್ ಬಿಲಾಂಗ್ ಟು R ಆ್ಯಂಡ್ B, C ಅಂದರೆ ಥರ್ಡ್ ಎಲಿಮೆಂಟ್, ಇನ್ನೊಂದು ಬೇರೆ ಎಲಿಮೆಂಟ್, ಶುಡ್ ಆಲ್ಸೋ ಬಿಲಾಂಗ್ ಟು R. ಈ ಥರ ಇದ್ದಾಗ A, C ಫಸ್ಟ್ ಮತ್ತು ಥರ್ಡ್ ಎಲಿಮೆಂಟ್, ಶುಡ್ ಆಲ್ಸೋ ಬಿಲಾಂಗ್ ಟು R. ಈ ಥರ ಇದ್ದರೆ ಟ್ರಾನ್ಸಿಟಿವ್ ಅಂತ ಹೇಳ್ತೀವಿ. ಈ ಕೇಸಲ್ಲಿ ಅದಿದೆಯಾ ಅಂತ ನೋಡಬೇಕು. ಸೊ ಇವಾಗ 1, 2 ಇದೆ, ಆಮೇಲೆ 2, 1 ಇದೆ. ಸೊ ಫಸ್ಟ್ ಆ್ಯಂಡ್ ಥರ್ಡ್ ಎಲಿಮೆಂಟ್ ಏನಾಯಿತು? 1, 1 ಆಯಿತು. 1, 1 ಇದೆಯಾ ಇಲ್ಲಿ? ಇಲ್ಲ. ಸೊ ಇಟ್ ಈಸ್ ನಾಟ್ ಟ್ರಾನ್ಸಿಟಿವ್. ಅಷ್ಟೇ, ವೆರಿ ಸಿಂಪಲ್. ಓಕೆ, ಸೊ ದಟ್ ಫೋರ್ ಎಕ್ಸಸೈಸ್ 1.1 ಪ್ರಾಬ್ಲಮ್ 6 ಇಷ್ಟೇ ಸಿಂಪಲ್ ಆಗಿದೆ. ಮುಂದಿನ ಪ್ರಾಬ್ಲಮ್ ಹೋಗೋಣ. ಎಸ್, ಮುಂದುವರ್ಸೋಣ. ನೆಕ್ಸ್ಟ್ ಪ್ರಾಬ್ಲಮ್ ತುಂಬ ಸಿಂಪಲ್ ಆಗಿದೆ. ಎಲ್ಲ ಪ್ರಾಬ್ಲಮ್ಸ್ ಸ್ವಲ್ಪ ಚೇಂಜಸ್ ಇರುತ್ತೆ ಅಷ್ಟೇ. ಸೊ ವಿತ್ ಆಲ್ ಫೋಕಸ್ ಆ್ಯಂಡ್ ಅಟೆನ್ಷನ್ ವಿಲ್ ಡೂ ಇಟ್. ಓಕೆ, ಎಸ್. ಸೊ ಇವಾಗ ಶೋ ದ್ಯಾಟ್ ದ ರಿಲೇಷನ್ ಆರ್ ಇನ್ ಸೆಟ್ ಎ ಆಫ್ ಆಲ್ ಬುಕ್ಸ್ ಇನ್ ಎ ಲೈಬ್ರರಿ of a college given by R is equal to X, Y such that X and Y have the same number of pages alva is an equivalence relation. ಅಂದರೆ ಈಕ್ವಿವೆಲೆನ್ಸ್ ರಿಲೇಷನ್ ಇದೆಯಾ ಅಂತ ನೀವು ಪ್ರೂವ್ ಮಾಡಬೇಕು. ಏನು ಗಿವನ್ ಸೆಟ್? ಏನು ಸೆಟ್ ಆಫ್ ಆಲ್ ಬುಕ್ಸ್ ಇನ್ ಲೈಬ್ರರಿ. ಓಕೆ, ಸೊ ಅದರಲ್ಲಿ ಏನು ಕಂಡೀಷನ್? ಏನು ರಿಲೇಷನ್ಗೆ? X and Y ಹ್ಯಾವ್ ದ ಸೇಮ್ ನಂಬರ್ ಆಫ್ ಪೇಜಸ್. ಅಂದರೆ ಎರಡು ಬುಕ್ಸನ್ನು ನೀವು ತೊಗೊಂಡ್ರೆ, ಪೇರನ್ನು ತೊಗೊಂಡ್ರೆ, ಹ್ಯಾವ್ ಸೇಮ್ ನಂಬರ್ ಆಫ್ ಪೇಜಸ್, ಎರಡೂ ಕೂಡ ಸೇಮ್ ನಂಬರ್ ಆಫ್ ಪೇಜಸ್ ಇರುವಂತಹ ಬುಕ್ಸಿನ ಸೆಟ್ ಅಂತ ಅರ್ಥ. ಸೊ ಇದು ಈಕ್ವಿವೆಲೆನ್ಸ್ ರಿಲೇಷನ್ ಇದೆ ಅಂತ ನಾವು ಚೆಕ್ ಮಾಡೋಣ. ಸೊ ಏನು ಈಕ್ವಿವೆಲೆನ್ಸ್ ರಿಲೇಷನ್ ಕಂಡೀಷನ್ ಏನು? ಸೊ ಯಾವುದೇ ಎರಡು ಬುಕ್ಸನ್ನು ತಗೊಂಡ್ರೆ ಅದು ಈಕ್ವಲ್ ಇದನ್ನು ಹಾಕಿರಬೇಕು. ಸೊ ರಿಫ್ಲೆಕ್ಸಿವ್ಗೆ ಏನು ಕಂಡೀಷನ್ ಏನಂದರೆ A, A ಫಾರ್ಮ್ಯಾಟಲ್ಲಿ ಇರಬೇಕು. ಅಂದರೆ ಏನಾದರೂ ಇಲ್ಲಿ ಏನು ಮಾಡಬೇಕು? ಎರಡು ಬುಕ್ ಅಂದರೆ
ಸೊ ರಿಫ್ಲೆಕ್ಸಿವ್ ಅಂದರೆ ಅದರದ್ದೇ ಇಮೇಜ್, ಅಂದರೆ ಅದೇ ಬುಕ್ಕನ್ನು ಇನ್ನೊಮ್ಮೆ ಕನ್ಸಿಡರ್ ಮಾಡೋದು. ಓಕೆ, ಸೊ ಉದಾಹರಣೆಗೆ ಸೆಕೆಂಡ್ PUC ನಿಮ್ಮದು ಮ್ಯಾಥ್ಸ್ ಬುಕ್ ಅಂತ ಇಟ್ಕೊಳ್ಳೋಣ, ಪಾರ್ಟ್ 1. ಸೊ ಅದೇ ಬುಕ್ಕನ್ನು ಅದ್ರ ಜೊತೆ ಕನ್ಸಿಡರ್ ಮಾಡಿದಾಗ ಏನಾಗುತ್ತೆ, ಇಟ್ ಹ್ಯಾಸ್ ಗಾಟ್ ಸೇಮ್ ನಂಬರ್ ಆಫ್ ಪೇಜಸ್. ಅಲ್ಲಿಗೆ ಆ ಕಂಡೀಷನ್ ಕೂಡ ಸ್ಯಾಟಿಸ್ಫೈ ಆಗುತ್ತೆ, ಮತ್ತು ಆ ಒಂದು ರಿಲೇಷನ್ ಕೂಡ ರಿಫ್ಲೆಕ್ಸಿವ್ ರಿಲೇಷನ್ ಕೂಡ ಬರುತ್ತೆ. ಸೊ ನೋಡೋಣ. ಸೊ ರಿಫ್ಲೆಕ್ಸಿವ್ಲಿ ಏನಾಗಬೇಕು, ಫಾರ್ ರಿಫ್ಲೆಕ್ಸಿವ್, ಫಾರ್ ದಿಸ್ ರಿಲೇಷನ್ ಟು ಬಿ ರಿಫ್ಲೆಕ್ಸಿವ್ ಏನಾಗಬೇಕು, ಎಕ್ಸ್ ಕಾಮಾ ಎಕ್ಸ್ ಶುಡ್ ಬಿಲಾಂಗ್ ಟು ಆರ್ ಅಲ್ವಾ, ಈ ಥರ ಬರಬೇಕು. ಎಕ್ಸ್ ಕಾಮಾ ಎಕ್ಸ್ ಅಂದರೆ ಒಂದು ಬುಕ್ಕನ್ನು ತೊಗೊಂಡಿದ್ದೀವಿ, ನಾನು ಈಗ ಹೇಳಿದಾಗೆ PUC ಪಾರ್ಟ್ 1 ಬುಕ್ಕನ್ನು ತೊಗೊಂಡ್ವಿ. ಸೊ ಅದನ್ನೇ ಇನ್ನೊಂದು ಜೊತೆ ಕನ್ಸಿಡರ್ ಮಾಡಿದರೆ ಎಕ್ಸ್ ಕಾಮಾ ಎಕ್ಸ್, ಓಕೆ, ಸೊ ಬಿಲಾಂಗ್ ಟು ಆರ್. ಸೊ ಅಲ್ಲಿಗೆ ಏನಾಯಿತು, ಸೊ ಯು ಟೇಕ್ ಎನಿ ಬುಕ್, ಓಕೆ, ಇನ್ ದ ಲೈಬ್ರರಿ, ಸೊ ಇಟ್ ಈಸ್ ಕನ್ಸಿಡರ್ಡ್ ವಿತ್ ಇಟ್ ಸೆಲ್ಫ್. ಸೊ ಅವಾಗ ಏನಾಗುತ್ತೆ, ಎಕ್ಸ್ ಕಾಮಾ ಎಕ್ಸ್ ನ್ಯಾಚುರಲಿ ಇಟ್ ಬಿಲಾಂಗ್ಸ್ ಟು ಆರ್. ದಟ್ ಮೀನ್ಸ್ ಇಟ್ ಹ್ಯಾಸ್ ಗಾಟ್ ದ ಸೇಮ್ ನಂಬರ್ ಆಫ್ ಪೇಜಸ್. ಓಕೆ, ಸೊ therefore x comma x belong to R ಈ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇರೋದ್ರಿಂದ ಇಟ್ ಇಸ್ ರಿಫ್ಲೆಕ್ಸಿವ್. ಎಸ್, ಒಂದನೇದು. ಎರಡನೇದು ಸಿಮೆಟ್ರಿಕ್ ಅಲ್ವಾ. ಸಿಮೆಟ್ರಿಕ್ ಏನಿದೆ, ವೆರಿ ಸಿಂಪಲ್. ಸಿಮೆಟ್ರಿಕಲ್ ಕಂಡೀಷನ್ ಏನು, A, B ಇದ್ದರೆ B, A ಇರಬೇಕು. ಅದೇ ಥರ ಇಲ್ಲಿ x, y ಇದೆ. ಸೊ 2 ಬುಕ್ಸ್ ಇದೆ, ಯಾವುದೋ 2 ಬುಕ್ಸ್ ನಾವು ಕನ್ಸಿಡರ್ ಮಾಡ್ತೀವಿ, ಹ್ಯಾವಿಂಗ್ ಸೇಮ್ ನಂಬರ್ ಆಫ್ ಪೇಜಸ್. ಸೊ ಇಟ್ ಬಿಲಾಂಗ್ಸ್ ಟು ಆರ್. ಸೊ ಅದನ್ನೇ ಉಲ್ಟಾ ಮಾಡ್ತೀವಿ ಅಷ್ಟೇ, y, x ಅದೇ ಬುಕ್ಸನ್ನು ಇಫ್ ಯು ಜಸ್ಟ್ ಇಂಟರ್ಚೇಂಜ್ ಇಟ್ಸ್ ಪೊಸಿಷನ್ ಆ್ಯಂಡ್ ಕನ್ಸಿಡರ್, ಸೊ ಆವಾಗಲೂ ಕೂಡ ಎಕ್ಸ್ ಮತ್ತು ವೈ ಈಕ್ವಲ್ ನಂಬರ್ ಆಫ್ ಪೇಜಸ್ ಇದ್ಮೇಲೆ y ಮತ್ತು x ಅಂತ ನಾವು ಕನ್ಸಿಡರ್ ಮಾಡಿದರೂ ಕೂಡ ಇಟ್ ಹ್ಯಾಸ್ ಗಾಟ್ ದ ಸೇಮ್ ನಂಬರ್ ಆಫ್ ಪೇಜಸ್. ಸೊ ಇಟ್ ಸ್ಯಾಟಿಸ್ಫೈಸ್ ದ ಕಂಡೀಷನ್ ಆಫ್ ದ ರಿಲೇಷನ್. ಸೊ ಇಟ್ ಈಸ್ ಸಿಮೆಟ್ರಿಕ್. ಎಸ್, ಸಿಮೆಟ್ರಿಕ್ ಆಗಿದೆ ಅಲ್ವಾ. ಸೊ ಆ ಥರ. ಸೊ ಮೂರರಿಂದ ನಾವು ನೋಡಬೇಕಾಗಿರೋದು ಟ್ರಾನ್ಸಿಟಿವ್ ಇದೆಯಾ ಅಂತ. ಸೊ ಟ್ರಾನ್ಸಿಟಿವ್ ಅಲ್ಲಿ ಏನು, ಎಕ್ಸ್ ಕಾಮಾ ವೈ ಇದ್ದರೆ 2 ಬುಕ್ಸ್ ನಾವು ಕನ್ಸಿಡರ್ ಮಾಡಿದ್ರೆ ಇಟ್ ಬಿಲಾಂಗ್ಸ್ ಟು ಆರ್, ಓಕೆ, ಹ್ಯಾವಿಂಗ್ ದ ಸೇಮ್ ನಂಬರ್ ಆಫ್ ಪೇಜಸ್. ಅದೇ ಥರ ವೈ ಕಾಮಾ ಝೆಡ್, ಓಕೆ, ಸೆಕೆಂಡ್ ಮತ್ತು ಇನ್ನೊಂದು 3rd ಬುಕ್ಕನ್ನು ಕನ್ಸಿಡರ್ ಮಾಡ್ತೇನೆ. ಸೊ ಇದು ಹ್ಯಾವಿಂಗ್ ದ ಸೇಮ್ ನಂಬರ್ ಆಫ್ ಪೇಜಸ್. ಎಕ್ಸ್ ಮತ್ತು ವೈ ಸೇಮ್ ನಂಬರ್ ಆಫ್ ಪೇಜಸ್ ಇದೆ, y ಮತ್ತು z ಸೇಮ್ ನಂಬರ್ ಆಫ್ ಪೇಜಸ್ ಇದೆ. ಆವಾಗ ನ್ಯಾಚುರಲಿ ಏನಾಗುತ್ತೆ, x ಮತ್ತು z ಶುಡ್ ಆಲ್ಸೋ ಹ್ಯಾವ್ ದ ಸೇಮ್ ನಂಬರ್ ಆಫ್ ಪೇಜಸ್ ಅನ್ನುವಂಥದ್ದು ಇಟ್ ಈಸ್ ಟ್ರೂ. ಸೊ therefore it is yes, it is also transitive. ಓಕೆ, ಅಲ್ಲಿಗೆ ರಿಫ್ಲೆಕ್ಸಿವ್ ಇದೆ, ಸಿಮೆಟ್ರಿಕ್ ಇದೆ, ಟ್ರಾನ್ಸಿಟಿವ್ ಇದೆ. ಇದು ಮೂರು ಇದ್ದಾಗ ನಾವೇನು ಹೇಳ್ತೀವಿ, ಇಟ್ ಇಸ್ ಈಕ್ವಿವಲೆನ್ಸ್ ರಿಲೇಷನ್. ಸೊ ಇಟ್ ಇಸ್ yes. ಸೊ ಯು ಹ್ಯಾವ್ ಪ್ರೂವ್ಡ್ ಇಟ್. ಓಕೆ, you ನೋಡಿ now. ಎಸ್, ಪ್ರಾಬ್ಲಮ್ ನಂಬರ್ 8. ಸೊ ಸ್ಟೇಟ್ಮೆಂಟ್ ತುಂಬ ದೊಡ್ಡದಾಗಿದೆ, ಭಯಪಡಬೇಕಾದ ಅಗತ್ಯ ಇಲ್ಲ. ಸೊ ಶೋ ದ್ಯಾಟ್ ದ ರಿಲೇಷನ್ ಆರ್ ಇನ್ ಸೆಟ್ ಎ 1 2 3 4 5 ಗಿವನ್ ಬೈ ಆರ್ ಇಸ್ ಈಕ್ವಲ್ ಟು ಎ ಕಾಮಾ ಬಿ such that a minus b is even is an equivalence relation. Show that all the elements of 1 3 5 are related to each other and all the elements of 2 4 are related to each other, but no elements of 1 3 5 is related to any element of 2 4. Okay, so first statement na ಸ್ವಲ್ಪ ಅರ್ಥ ಮಾಡ್ಕೊಂಡ್ಬಿಡೋಣ. Show that the relation R, ಒಂದು ರಿಲೇಷನ್ ಕೊಟ್ಟಿದ್ದಾರೆ, ಏನು, this is the relation. ಏನು ಕಂಡೀಷನಲ್ಲಿ a minus b ಅಂಡರ್ ಮಾಡ್ ಅಲ್ವಾ. a minus b ಅಂದರೆ ಯಾವುದೇ 2 ಎಲಿಮೆಂಟನ್ನು ತಗೊಂಡಾಗ ಅದನ್ನು a minus b ಅನ್ನು ನಾವು ಮಾಡಿದಾಗ ಬರುವಂಥ ಆನ್ಸರನ್ನು, ಸೊ ನೆಗ್ಲೆಕ್ಟಿಂಗ್ ದ ಸೈನ್, ಮಾಡ್ ಅಂದರೆ ನೆಗ್ಲೆಕ್ಟಿಂಗ್ ದ ಸೈನ್, ಈಸ್ ಈವನ್, ಈಸ್ ಆ್ಯನ್ ಈಕ್ವಿವಲೆನ್ಸ್ ರಿಲೇಷನ್. ಈಕ್ವಿವಲೆನ್ಸ್ ರಿಲೇಷನ್ ಇದೆಯಾ ಅಂತ ನೋಡಿದ್ರೆ ಆಯಿತು. ಗಿವನ್ ಸೆಟ್ ದಿಸ್ ಇಸ್ ಎ. ಇದರಲ್ಲಿ ಏನಾದ್ರು ಏನು ಹೇಳ್ತಾರೆ, ಶೋ ದಟ್ ಆಲ್ ದ ಎಲಿಮೆಂಟ್ಸ್ ಆಫ್, ಫಸ್ಟು ಇದನ್ನು ಈಕ್ವಿವಲೆನ್ಸ್ ರಿಲೇಷನ್ ಅಂತ ನಾವು ಪ್ರೂವ್ ಮಾಡಬೇಕು. ಅಂದರೆ ಮೂರು ರಿಫ್ಲೆಕ್ಸಿವ್ ಮತ್ತು ಸಿಮೆಟ್ರಿಕ್ ಮತ್ತು ಟ್ರಾನ್ಸಿಟಿವ್ ಇದು ಮೂರು ಕೂಡ ಇದೆ ಆ ರಿಲೇಷನಲ್ಲಿ ಇದೆ ಅಂತ ನಾವು ಪ್ರೂವ್ ಮಾಡಬೇಕು. ಆಮೇಲೆ ಇನ್ನೊಂದು ಏನಂದರೆ, ಶೋ ದಟ್ ಆಲ್ ದ ಎಲಿಮೆಂಟ್ಸ್ ಆಫ್ 1 3 5 ಅಂದರೆ ಇದರಲ್ಲಿರುವಂತಹ ಆಡ್ ನಂಬರ್ಸ್ ಏನಿದೆ ಆರ್ ರಿಲೇಟೆಡ್ ಟು ಈಚ್ ಅದರ್ ಅಲ್ವೇ. ಆ್ಯಂಡ್ ಆಲ್ ದ ಎಲಿಮೆಂಟ್ಸ್ ಆಫ್ 2 4 ಆರ್ ರಿಲೇಟೆಡ್ ಟು ಈಚ್ ಅದರ್, ಬಟ್ ನೋ ಎಲಿಮೆಂಟ್ ಆಫ್ 1 3 5 1 3 5 ಮತ್ತು 2 4 ಈ ಸೆಟ್ಟಲ್ಲಿರುವಂತಹ 1 3 5 ಆಡ್ ಎಲಿಮೆಂಟ್ಸ್, 2 4 ಏನು ಈವನ್ ಎಲಿಮೆಂಟ್ಸ್, ಇದು ನಾಟ್ ರಿಲೇಟೆಡ್ ಟು ಈಚ್ ಅದರ್ ಅಂತ. ಸೊ ಸ್ವಲ್ಪ ನೋಡಲಿಕ್ಕೆ ಸ್ಟೇಟ್ಮೆಂಟ್ ಕಾಂಪ್ಲೆಕ್ಸ್ ಆಗಿದೆ. ಇಟ್ ಇಸ್ ವೆರಿ ಸಿಂಪಲ್. ಒನ್ ಬೈ ಒನ್ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗೋಣ.
ಸೊ ಫಸ್ಟ್ ನಾವು ಲೆಟ್ ಅಸ್ ಚೆಕ್ ಫಾರ್ ರಿಫ್ಲೆಕ್ಸಿವ್. ಈಕ್ವಿಲೆನ್ಸ್ ಇದೆಯಾ ಅಂತ ನೋಡಿ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ರಿಫ್ಲೆಕ್ಸಿವ್ ನಾವು ಚೆಕ್ ಮಾಡಬೇಕು. ರಿಫ್ಲೆಕ್ಸಿವ್ಗೆ ಏನು ಕಂಡೀಷನ್ನು? ಇಟ್ ಶುಡ್ ಬಿ ಎ ಶುಡ್ ಬಿಲಾಂಗ್ ಟು ಆರ್ ಅಲ್ವಾ. ಅಂದರೆ ಯಾವುದೇ ಎಲಿಮೆಂಟರ್ ಇಲ್ಲ ಅಂತ ತಗೊಂಡ್ರೆ, ಸೊ ಇಟ್ ಈಸ್ ಫಾರ್ ಎವ್ರಿ. ಸೊ ಎ ಶುಡ್ ಬಿಲಾಂಗ್ ಟು ಆರ್ ಫಾರ್ ಎವ್ರಿ, ಇದು ಇಂಪಾರ್ಟೆಂಟ್, ಫಾರ್ ಎವ್ರಿ ಎಲಿಮೆಂಟ್ ಆಫ್ ಎ ಸೆಟ್ ಎ. ಸೆಟ್ ಏನಲ್ಲಿರುವಂಥ ಎಲ್ಲ ಪ್ರತಿಯೊಂದು ಎಲಿಮೆಂಟ್ಗಳನ್ನು ಕೂಡ ತಗೊಳ್ಳೋದು, ಅದನ್ನು ಚೆಕ್ ಮಾಡೋದು. ಸೊ ನಾವು 1,1 ಅಲ್ವಾ. ಸೊ 1,1 ಆಗತ್ತೆ. ಯಾಕೆ? ಸೊ ಇದನ್ನು ಇಟ್ ಬಿಲಾಂಗ್ಸ್ ಟು ಆರ್ ಅಂತ ನಾನು ಬರೀತೇನೆ. ಹೇಗೆ ಚೆಕ್ ಮಾಡೋದು? ಈ ಕಂಡೀಷನ್ ಹಾಕೋದು. ಸೊ 1 - 1 ಅಂಡರ್ ಮಾಡ್ ಈಸ್ ಈಕ್ವಲ್ ಟು 0, ದಟ್ಸ್ ಈಕ್ವಲ್ ಟು 0 ಅಲ್ವಾ. ಸೊ ಹಾಗಾಗಿ ಇಟ್ ಈಸ್ ಈವನ್, ಇದು ಈವನ್. ಓಕೆ, ಸೊ ಈವನ್. ಅದೇ ಥರ 2,2 ನೀವು ತಗೊಂಡ್ರೆ ಇಟ್ ಬಿಲಾಂಗ್ಸ್ ಟು ಆರ್. ಸೊ 2 - 2, ಓಕೆ, ಇಟ್ಸ್ ಆಲ್ಸೋ 0. ಸೊ 0 ಇಸ್ ಕನ್ಸಿಡರ್ಡ್ ಆಸ್ ಈವನ್ ಅಲ್ವಾ. ಸೊ ಅದೇ ಥರ ನೀವು 5 ತನಕ 5,5 ಕೂಡ you can consider. So therefore it is all proving the relation. So it is yes. So for all the elements, I mean every element has got the relation in the form a comma a. So ಹಾಗಾಗಿ it is reflexive. So reflexive. ಸರಿನಾ? ಓಕೆ, ಎಸ್. ಆಮೇಲೆ ಸಿಮೆಟ್ರಿಕ್ ನೋಡ್ಬೇಕೀಗ. ಸಿಮೆಟ್ರಿಕ್ಕಿಗೆ ಏನು ಕಂಡೀಷನ್ನು? a b ಇದ್ದರೆ, suppose this belongs to relation, b a should also belong to relation ಅಲ್ವಾ. ಸೊ ಇಲ್ಲಿ ನಾವು ನೋಡೋಣ ಈಗ. ಸೊ ಲೆಟ್ ಮೀ ಟೇಕ್ 1,2. ಓಕೆ, 1,2 ತಗೊಂಡ್ರೆ ಆಗುತ್ತಾ? ಸೊ 1,2 ತಗೊಂಡ್ರೆ ಏನಾಗುತ್ತೆ? 1 - 2 ಆಗುತ್ತೆ. ಸೊ ದಟ್ಸ್ ಈಕ್ವಲ್ ಟು -1 ಆಗುತ್ತೆ. ದಟ್ಸ್ ಈಕ್ವಲ್ ಟು 1. ಇಲ್ಲ, ಇವನ್ ಆಗಲ್ಲ. ಆದರೆ ಸೊ ಇಲ್ಲಿ ನಾವು ಕನ್ಸಿಡರ್ ಮಾಡಬೇಕಾಗಿದೆ ಏನಿಲ್ಲಿ? ಸೊ ಅವ್ರು ಏನು ಹೇಳಿದ್ದಾರೆ? ಶೋ ದಟ್ ಆಲ್ ದ ಎಲಿಮೆಂಟ್ಸ್ ಆಫ್ 1, 3, 5 ಆರ್ ರಿಲೇಟೆಡ್ ಟು ಈಚ್ ಅದರ್. ಸೊ ಅದರಲ್ಲಿ ಏನು ಮಾಡಬೇಕಾದ್ರೆ ಇಲ್ಲಿ ನಾವು 1, 3, 5 ಅನ್ನು ಕನ್ಸಿಡರ್ ಮಾಡ್ತೀವಿ. ಸೊ ಯು ಕ್ಯಾನ್ ಕನ್ಸಿಡರ್ even numbers. So 1, 3 belongs to R, 3, 5 belongs to R. So ಈ ಥರ ಯಾವುದೇ ನೀವು ಆಡ್ ನಂಬರ್ ತಗೊಂಡ್ರೆ 1, 3, 5 ಅಲ್ವಾ. ಸೊ ಆಡ್ ನಂಬರ್ ತಗೊಂಡು ನೀವು ಕನ್ಸಿಡರ್ ಮಾಡಿದಾಗ, ಸೊ therefore you can easily say, so 1, 3 ಮತ್ತೆ 3, 1. So 1, 3 belongs to R. Similarly 3, 1 also belongs to R. So ಆವಾಗ 1, 3 ಮಾಡಿದಾಗ 1 - 3 ಏನಾಗುತ್ತೆ? -2, that's equal to 2 even. ಅದೇ ಥರ 3, 5 ಮಾಡಿದಾಗ 3 - 5. ಸೊ ಯು ಕ್ಯಾನ್ ಹ್ಯಾವ್ 1, 3, 3, 1. 3, 1 ಆದಾಗ 3 - 1 ಆಗುತ್ತೆ. ಸೊ 2, ದಟ್ ಈಸ್ ಈವನ್. ಸೊ ಹಾಗಾಗಿ ಯು ಕನ್ಸಿಡರ್ 1, 3, 5. 1, 3, 5 ಅನ್ನು ನೀವು ಸಪ್ರೇಟಾಗಿ ಕನ್ಸಿಡರ್ ಮಾಡಿದಾಗ ಎಸ್ ಇಟ್ ಬಿಕಮ್ಸ್ ಈವನ್. ಅದೇ ಥರ 2, 4 ಅನ್ನು ನೀವು ಕನ್ಸಿಡರ್ ಮಾಡಿದಾಗ ಹೇಗಾಗುತ್ತೆ? 2, 4. ಸೊ ಇಲ್ಲಿ ಸೊ 2 - 4 that's equal to -2. Yes, it is 2. 4, 2 ಮಾಡ್ಬೋದಾ? ಸೊ ದಟ್ ಈಸ್ 4 - 2, that is 2 ಅಲ್ವಾ. ಸೊ ಇಟ್ ಈಸ್ ಈವನ್. ಸೊ ಹಾಗಾಗಿ ಇಲ್ಲೇನಂದರೆ ಈವನ್ ಮತ್ತು ಆಡನ್ನು ನಾವು ಮಿಕ್ಸ್ ಮಾಡುವಾಗಿಲ್ಲ. ಮಿಕ್ಸ್ ಮಾಡಿದರೆ ವಿ ಡೋಂಟ್ ಗೆಟ್ ದ ಸಿಮೆಟ್ರಿಕ್ ಅಲ್ವಾ. ಸೊ ಮುಖ್ಯವಾಗಿ ಈ ಕಂಡೀಷನ್ ನಮಗೆ ಸ್ಯಾಟಿಸ್ಫೈ ಆಗಬೇಕು. ಈವನ್ ನಂಬರ್ ಬರಬೇಕಂದ್ರೆ ವಿ ಶುಡ್ ಕನ್ಸಿಡರ್ ಆಡ್ ನಂಬರ್ಸ್ ಸಪರೇಟ್ಲಿ ಆ್ಯಂಡ್ ಈವನ್ ನಂಬರ್ಸ್ ಸಪರೇಟ್ಲಿ. ಸೊ therefore it is yes symmetric. ಓಕೆ, ಸೊ ಇವಾಗ ನೆಕ್ಸ್ಟ್ ಟ್ರಾನ್ಸಿಟಿವ್ ಅನ್ನು ನೋಡೋಣ. ಓಕೆ, ಟ್ರಾನ್ಸಿಟಿವ್ ಹೋಗೋ ಮುಂಚೆ ಸೊ ಇದನ್ನು ಬರ್ಕೊಂಬೋಣ. a, b ಸೊ ಬಿಲಾಂಗ್ಸ್ ಟು R ಅಲ್ವಾ ಇದೆ. So therefore we have to, you can write like this, a minus b under mod is even. And let us consider because a, b belongs to R and ಹೇಳಿದ್ದೀವಿ. So ಇದು even ಆಗಿದೆ. So now what I can say is minus of
a minus b under mod ಅಲ್ವಾ. ಸೊ ಅವಾಗ ಏನಾಗುತ್ತೆ, ಇಟ್ ಈಸ್ b minus a. That means AB belongs to R. So similarly BA belongs to R. Okay. So ಇದನ್ನು ಕೂಡ, so it is just A minus B is even ಆಗಿದ್ರೆ ಅದಕ್ಕೆ ಒಂದು ನೆಗೆಟಿವ್ ಸಿಂಬಲ್ ಹಾಕಿದರೆ A minus B should also under mod, again it should be even only. So therefore it makes no difference. So A minus B under mod ಅಂದ್ರೆ ಒಂದೇ, minus of A minus B ಅಂದ್ರೆ ಕೂಡ under mod ಅಂದ್ರೆ ಕೂಡ ಒಂದೇ. So therefore, so it is in this format now. A minus B ಇದೆ even, B minus A is also even ಆಗಲೇಬೇಕು. So therefore AB belongs to R, similarly BA belongs to R ಅಲ್ವಾ. ಈ ಥರ ಅದನ್ನು ಬರೀಬೋದು. ಓಕೆ. ಸೊ ನೆಕ್ಸ್ಟ್ ಈಗ ಟ್ರಾನ್ಸಿಟಿವ್ ಅನ್ನು ಚೆಕ್ ಮಾಡೋಣ. ಸೊ ಟ್ರಾನ್ಸಿಟಿವ್ ಚೆಕ್ ಮಾಡೋಣ. ಸೊ ಅದರಲ್ಲಿ ಏನು ಮಾಡ್ತೀವಿ, A, B belongs to R ಅಂತ ಹೇಳೋಣ. ದೆನ್ B, C belongs to R ಅಂತ ಹೇಳೋಣ. ಇದೆರಡು ಇದ್ದಾವಾಗ A, C ಫಸ್ಟ್ ಆ್ಯಂಡ್ ಥರ್ಡ್ ಎಲಿಮೆಂಟ್, A, C should also belong to R. ಸೊ ಇದು ಇದೆ ಅಂತ ನಾವು ಲೆಟ್ ಅಸ್ ಅಸ್ಯೂಮ್. ಅವಾಗ ಏನಾಗುತ್ತೆ, A ಕಂಡೀಷನ್ ಅಪ್ಲೈ ಮಾಡೋಣ, A minus B under mod is even. ಓಕೆ, ಇದು ನಮಗೆ ಕೊಟ್ಟಿರುವಂಥ ಕಂಡೀಷನ್. ಸೊ B minus ಇದನ್ನು ಅಪ್ಲೈ ಮಾಡೋಣ, B minus C is also even ಅಂತ ನಾವು ನಡೆಸ್ತೀವಿ. ಆವಾಗ ಏನಾಗುತ್ತೆ, A minus C ಕೂಡ ಇವನ್ ಆಗಬೇಕು. ಅದು ಹೇಗೆ ನಾವು ಪ್ರೂವ್ ಮಾಡೋದು, A minus B is even ಅಂತ ಹೇಳಿದ್ದೀವಿ. ಸೊ ಪ್ಲಸ್ ಓಕೆ B minus C ಇದನ್ನು ಆ್ಯಡ್ ಮಾಡಬೇಡ. ಓಕೆ, ಸೊ ಇವಾಗ ಏನಾಗುತ್ತೆ, A minus B plus B minus C. ಸೊ A minus B plus B minus C ಬ್ರಾಕೆಟ್ ಓಪನ್ ಮಾಡಿ ಬರೀತಾ ಇದ್ದೇನೆ. ಸೊ ಮೈನಸ್ ಬಿ ಕ್ಯಾನ್ಸಲ್ ಆಗುತ್ತೆ. ಸೊ A minus C, ಓಕೆ, A minus C ಬರುತ್ತೆ. ಸೊ A minus B ಇವನ್ ಆಗಿದೆ, B minus C ಇವನ್ ಆಗಿದೆ ಅಲ್ವಾ, A minus B ಇವನ್ ಆಗಿದೆ, B minus C ಇವನ್ ಆಗಿದೆ. ನ್ಯಾಚುರಲಿ A minus C should also be even ಅಲ್ವಾ. ಸೊ ಇಟ್ ಈಸ್ ಟ್ರಾನ್ಸಿಟಿವ್ ಅಂತ ನಾವು ಹೇಳ್ಬೋದು. ಸೊ ದೇರ್ಫೋರ್ ಈ ಕಂಡೀಷನ್ ಪ್ರೂವ್ ಆಗಲಿಕ್ಕೆ ಏನಾಗಬೇಕು, ಸೊ ಓನ್ಲಿ ಕಂಡೀಷನ್ ಈಸ್, ಸೊ 1 2 3 4 5 ನಲ್ಲಿ ಆಲ್ವೇಸ್ ಯು ಹ್ಯಾವ್ ಟು ಕನ್ಸಿಡರ್ 1 3 5 ಇನ್ ದಿಸ್ ಪೊಸಿಷನ್. ಎ ಬಿ ಅಲ್ಲಿ ಕನ್ಸಿಡರ್ ಮಾಡುವಾಗ ಯು ಕ್ಯಾನ್ ಕನ್ಸಿಡರ್ ಓನ್ಲಿ 1, 3 ಅಥವಾ 3, 5. ಅದೇ ರೀತಿ ಅಲ್ವೇ 5, ಸೊ 1, 3, 3, 5, 1, 5 ಆಗುತ್ತೆ ಅಲ್ವಾ. ಸೊ ಈ ಥರ ಬರೀಬೋದಾ. ಸೊ 1, 3 ಬಿಲಾಂಗ್ಸ್ ಟು ಆರ್ ಅಂತ ನಾನು ಹೇಳ್ಬೋದು, 3, 5 ಬಿಲಾಂಗ್ಸ್ ಟು ಆರ್ ಅಂತ ಹೇಳ್ಬೋದು. ಅವಾಗ 1, 5 ಆಲ್ಸೋ ಬಿಲಾಂಗಿಂಗ್ ಟು ಆರ್. ಚೆಕ್ ಮಾಡಿದ್ದಾನೆ. 1 minus 3 ಏನಾಗುತ್ತೆ, ಅಂಡರ್ ಮಾಡ್ ಇಟ್ ಇಸ್ -2 ಇಸ್ ಈಕ್ವಲ್ ಟು 2 ಇವನ. ಸೊ ಅದೇ ಥರ 3, 5, 3 minus 5 ಅಂಡರ್ ಮಾಡ್ -2 ಇಸ್ ಈಕ್ವಲ್ ಟು 2 ಸರಿಯಾ. ಸೊ 1, 5 ಅಂದರೆ 1 minus 5 that is -4 that's equal to 4. ಸೊ ಇದು ಈವನ್, ಇದು ಈವನ್, ಇದು ಈವನ್ ಅಲ್ವಾ. ಈ ಥರ. ಸೊ ಅಂದರೆ ನಾವೇನು ಮಾಡಬೇಕು, ಕನ್ಸಿಡರ್ ಮಾಡುವಾಗ ಟು ಫುಲ್ಫಿಲ್ ದಿಸ್ ಕಂಡೀಷನ್ A minus B ಈವನ್ ಆಗಬೇಕು ಅಂತ, ಈ ಕಂಡೀಷನ್ ಫುಲ್ಫಿಲ್ ಆಗಬೇಕಂತಂದರೆ, ಸೊ ವಿ ಹ್ಯಾವ್ ಟು ಕನ್ಸಿಡರ್ ಆಡ್ ನಂಬರ್ಸ್, ಓಕೆ, ಓನ್ಲಿ ಆಡ್ ನಂಬರ್ಸ್ at a time and only even numbers at a time. So 2, 4 consider ಮಾಡಿದ್ರೆ 2, 4 okay gives out you the same relation ಅಲ್ವಾ. So therefore ಅವಾಗ ಏನಾಗುತ್ತೆ, so next you can write all the elements. ಇದನ್ನ ಈ ಪಾರ್ಟ್ ಅನ್ನು ಬರೆಯೋಣ. ಸೊ ಫಸ್ಟ್ ಇದನ್ನ ಕಾಪಿ ಡನ್ ಮಾಡ್ಕೊಳ್ಳಿ. ಓಕೆ, that all the elements of 1, 3, 5 related to each other. ಅಂದರೆ ಈ ಕಂಡೀಷನ್ ನಾವು ಹಾಕುವಾಗ ಜಸ್ಟ್ 1, 3, 5 ಈ ಸೆಟ್ ಅಂದರೆ ಆ ಸೆಟ್ನಲ್ಲಿ ಇದನ್ನು ಡಿವಿಷನ್ ಮಾಡಿದ್ದಾರೆ ಅಷ್ಟೇ. 1, 3, 5 ದಟ್ ಈಸ್ ಇಟ್ಸ್ ಆಲ್ ಈ ಆಡ್ ನಂಬರ್ಸ್ ಅಲ್ವಾ. ಸೊ ದೇರ್ಫೋರ್ ವೆನ್ ಯು ಅಪ್ಲೈ ದಿಸ್ ಕಂಡೀಷನ್ 1 minus 3 it becomes ಅಲ್ವೇ
-2 2 ಈವನ್ ಆಗುತ್ತೆ. ಅದೇ ಥರ ನೀವು ಯಾವುದೇ ಕಾಂಬಿನೇಷನ್ ಚೆಕ್ ಮಾಡಿದ್ರು ಕೂಡ ಇಟ್ ಬಿಕಮ್ಸ್ ಈವನ್. ಸೊ ದೇರ್ಫೋರ್ 135 135 are related to each other, ಅಂದರೆ ಮೂರಲ್ಲೂ ಕೂಡ ರಿಫ್ಲೆಕ್ಸಿವ್ ಅಲ್ಲಿ ಕೂಡ ಈಗ ಉದಾಹರಣೆಗೆ 3,3 ಇದು ರಿಫ್ಲೆಕ್ಸಿವ್ ಅಲ್ಲಿ 5,5 ಅಲ್ವಾ. ಸೊ ಅದೇ ಥರ ಇನ್ನೊಂದು ನೀವು ಕನ್ಸಿಡರ್ ಮಾಡೋದಾದರೆ ಸಿಮೆಟ್ರಿಕ್ಗೆ ಸೊ 3,5 5,3 ಈ ಥರ ಕಾಂಬಿನೇಷನ್ ತೊಗೊಂಡಾಗ ಕೂಡ ಸೊ ಇಟ್ ಈಸ್ ರಿಫ್ಲೆಕ್ಸಿವ್ ಎಸ್, ಇಟ್ ಈಸ್ ಸಿಮೆಟ್ರಿಕ್ ಎಸ್. ಸೊ ಸಿಮಿಲರ್ಲಿ 1,3 3,5 1,5 ಇದೇನು ಟ್ರಾನ್ಸಿಟಿವ್ ಅಲ್ವಾ. ಸೊ ಎಲ್ಲ ಕಂಡೀಷನ್ ಕೂಡ ಏನಾಗುತ್ತೆ ಡಿಫ್ರೆನ್ಸ್ ನೀವು ನೋಡಿದರೆ ಇಟ್ ಗಿವ್ಸ್ ಔಟ್ ಈವನ್ ನಂಬರ್. ಅದೇ ರೀತಿ ಯು ಟೇಕ್ 2,4 ಓಕೆ. ಸೊ ಇದೇನಾಗುತ್ತೆ 2 - 4 ಓಕೆ -2 2 ಅಥವಾ 4,2 ತಗೊಂಡಾಗ ಏನಾಗುತ್ತೆ ಸೊ ಇಟ್ ಈಸ್ 4 - 2 ಇಟ್ ಈಸ್ 2 ಅಲ್ವಾ. ಸೊ ಅಂದರೆ ಈವನ್ ನಂಬರ್ಸ್. ಸೊ ಈವನ್ ನಂಬರ್ಸನ್ನು ಈವನ್ ಎಲಿಮೆಂಟ್ಸನ್ನು ಈವನ್ ನಂಬರ್ ಎಲಿಮೆಂಟ್ಸನ್ನು ಸಪ್ರೇಟಾಗಿ ಕನ್ಸಿಡರ್ ಮಾಡಿದರೆ ವಿ ಗೆಟ್ ಈವನ್ ನಂಬರ್ಸ್ ಇನ್ ರಿಲೇಷನ್. ಆಡ್ ನಂಬರ್ಸಿನ ಎಲಿಮೆಂಟ್ಸನ್ನು ಕನ್ಸಿಡರ್ ಮಾಡಿದರೆ ವಿ ಗೆಟ್ ದ ಈವನ್ ರಿಸಲ್ಟ್. ಸೊ ಹಾಗಾಗಿ ಸೊ ದೇರ್ಫೋರ್ ದಿಸ್ ಇಸ್ ಟು ಬಿ ಕನ್ಸಿಡರ್ ಸಪ್ರೇಟ್ಲಿ, ದಿಸ್ ಇಸ್ ಟು ಬಿ ಕನ್ಸಿಡರ್ ಸಪ್ರೇಟ್ಲಿ. ಇದೆರಡನ್ನ ಮಿಕ್ಸ್ ಮಾಡಿದರೆ ಯು ಡೋಂಟ್ ಗೆಟ್. ಉದಾಹರಣೆಗೆ 2,3 ಅಂತ ನಾನು ತಗೊಳ್ತೇನೆ. ಸೊ ಅವಾಗ ಏನಾಗುತ್ತೆ 2 - 3 it is -1, let's go to 1. So it is not even alva. So therefore we cannot club these two. I mean we cannot club the elements of 135 ಮತ್ತೆ 24 ನ ಕ್ಲಬ್ ಮಾಡುವಾಗೆ. So therefore 135 all the elements are related to each other in this condition of relation alva. ಅದೇ ತರ 24 every element is related to each other, but 135 and 24 ಅದನ್ನು ನೀವು ಕನ್ಸಿಡರ್ ಮಾಡುವಾಗಿಲ್ಲ, ಯಾಕಂದರೆ ಈವನ್ ರಿಸಲ್ಟ್ ಬರಲ್ಲ, ಈವನ್ ನಂಬರ್ ಬರಲ್ಲ. ಓಕೆ, ಅರ್ಥ ಆಯ್ತಾ? ಡೌಟ್ ಇದ್ದರೆ ಯು ಆಸ್ಕ್ ಮೀ. ಓಕೆ, ಎಸ್ ಪ್ಲೀಸ್ ನೋಟ್.